ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಅಂಜನ್ TV1 ನ್ಯೂಸ್. ಭಾರಿ ಅದ್ದೂರಿಯಿಂದ ರಾಷ್ಟ್ರ ಪ್ರಗತಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಶಿವರಾಜ್ ಪದವಿ ವಿರಮಣ ಕಾರ್ಯಕ್ರಮ. ಕರ್ನಾಟಕ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಮುಗದಾಳು ಬೆಟ್ಟ ರಾಷ್ಟ್ರ ಪ್ರಗತಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಶಿವರಾಜ್ ಪದವಿ ವಿರಮಣ ಆಗಿರುವುದರಿಂದ ಅವರ ಪದವಿ ವಿರಮಣ ಮುಗದಾಳು ಬೆಟ್ಟ ರಾಷ್ಟ್ರ ಪ್ರಗತಿ ಪ್ರೌಢಶಾಲೆಯಲ್ಲಿ ಭಾರಿ ಅದ್ದೂರಿಯಿಂದ ಸಮಾರಂಭ ಕಾರ್ಯಕ್ರಮ ನಿರ್ವಹಿಸಿ ಅವರಿಗೆ ಸನ್ಮಾನಿಸಿ ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೌಢಶಾಲೆ ಅಭಿವೃದ್ಧಿಗೆ ಮಾಡಿದಂತಹ ಸೇವೆಗಳನ್ನು ಅದ್ಭುತ ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮ ಸಮಾವೇಶದಲ್ಲಿ ಪ್ರೌಢಶಾಲೆ ಶಿಕ್ಷಕರ ಸಂಘ ಅಧ್ಯಕ್ಷರು, ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘ ಉಪಾಧ್ಯಕ್ಷರು, ತಾಲೂಕಿನ ಎಲ್ಲ ಪ್ರೌಢಶಾಲೆ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಶಾಲೆ ಸೆಕ್ರೆಟರಿ ಸೊಗಡು ವೆಂಕಟೇಶು ಮತ್ತು ಮುಂತಾದರು ಪಾಲ್ಗೊಂಡಿದ್ದರು. ಒಂದು ಸನ್ನಿವೇಶ, ಶ್ರೀ ಶಿವರಾಜ್ ಅವರು ಮುಖ್ಯ ಶಿಕ್ಷಕರು ಈ ಶಾಲೆಯ, ಅವರು ಇವತ್ತು ನಿವೃತ್ತಿ ನೋಡಿ. ಅವ್ರ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಆತ್ಮೀಯರು ಎಲ್ಲರೂ ದರ್ಶನ ಸುಲಭವಾಗಿ ಸಿಗುತ್ತಾ, ಎಲ್ಲರೂ ಒಂದೇ ಕಡೆ ನೋಡಿ. ಶಿವರಾಜ್ ಅವ್ರ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಟು ಇವತ್ತೆಲ್ಲ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಬೇಸಿಕಲಿ ಜರ್ನಲಿಸ್ಟ್, ಹಂಗಾಗಿ ಇವರೆಲ್ಲರೂ ಈ ಅನುದಾನ ರಹಿತ ಅನುದಾನ ಶಾಲೆಯಲ್ಲಿ ಕೆಲಸ ಮಾಡಿದವರು ಯಾರೇ ಆಗಲಿ ಒಬ್ಬ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತಾವೆ. ನನ್ನ 30 ವರ್ಷ ಸರ್ವಿಸಲ್ಲಿ ನಾನು ನೋಡ್ದಂಗೆ ಅವರೆಲ್ಲ ಲೀಡರ್ಸೇ ನನಗೆ ಗೊತ್ತಿದ್ದಂಗೆ. ಧನಂಜಯ ಸಾರು ಅವರು ಮೊದಲು ಅವರು ಪ್ರೈವೇಟಲ್ಲೇ ನಮ್ಮ ಪರಿಚಯ ಆಗಿದ್ದು, ಆಮೇಲೆ ಸರ್ಕಾರಿ ಇದು. ಹಂಗೆ ಇವನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದ ನಾನು ಕೆಲಸ ಮಾಡ್ಕೋಬೇಕಾದ್ರೆ ಆವತ್ತು ಕಾಲದಿಂದನೂ ತುಂಬ ಎಲ್ಲರೂ ನನಗೆ ಒಡನಾಡಿದೆ ನೋಡಿ. ಸರ್ಕಾರ ಇದು ಏನು ಇಲಾಖೆಯಿಂದನೂ ಬಂದಿದ್ದಾರೆ, ಮುಖ್ಯ ಶಿಕ್ಷಕರ ಸಂಘ, ಸಹ ಶಿಕ್ಷಕರ ಸಂಘ, ಮೇಲಾಗಿ ಎಲ್ಲ ಅನುದಾನ ರಹಿತ ಶಾಲಾ ಮತ್ತು ಅನುದಾನದ ಶಾಲೆಗಳ ಮುಖ್ಯ ಶಿಕ್ಷಕರು ಎಲ್ಲ ಆತ್ಮೀಯರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ಮತ್ತು ಮುಖ್ಯವಾಗಿ ಲಕ್ಷ್ಮಮ್ಮ ಅವರು ಮತ್ತು ಶಿವರಾಜ್ ದಂಪತಿಗಳಿಗೆ ನಮಸ್ಕಾರ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳೇ, ಹಳೆ ವಿದ್ಯಾರ್ಥಿಗಳೇ, ಈಗೆಲ್ಲ ಮಾತಾಡಿದ್ದಾರೆ. ಪ್ರತಿಯೊಬ್ಬರು ಭಾಷಣಕಾರರೇ, ಎಲ್ರಿಗೂ ಕೊಡಬೇಕಾಗಿತ್ತು, ಅವಕಾಶ ಇಲ್ಲ. ಹಂಗಾಗಿ ಆಯ್ದ ಕೆಲವು ವ್ಯಕ್ತಿಗಳು ಮಾತ್ರ ಮಾತಾಡಿದ್ದಾರೆ. ಏನು ದಿವಸ ಮೊನ್ನೆ ನಾವು ಬಂದಾಗ ಗಣರಾಜ್ಯೋತ್ಸವ ದಿವಸ ಬಂದಾಗ ಅವರು ಇನ್ನೇನು 5-6 ದಿವಸ 6 ದಿವಸನೂ ಏನೋ ಇದೆ ನಮ್ಮದು ರಿಟೈರ್ಮೆಂಟು ಅಂತ ಅವತ್ತು ಹತ್ಬಿಟ್ರು. ಅವರು ನಮ್ಮ ಮನೆಗೆ ನಮ್ಮ ಧರ್ಮಪತ್ನಿ ಅವರು ಗೀತಮ್ಮ ಅವ್ರ ಅಧ್ಯಕ್ಷರ ಸಂಸ್ಥೆಗೆ ಹೇಳಿದೆ. 33 ವರ್ಷ ಒಂದೇ ಶಾಲೆಯಲ್ಲಿ ಒಂದೇ ಊರಲ್ಲಿ ಇಲ್ಲೇನೆ ಅವರು ಇಡೀ ಒಂದು ಜೀವನನೇ ಸೌದಿರೋರು. ಇಲ್ಲಿ ಮುಗೀತು, 60 ವರ್ಷ ಮುಗಿದ್ಮೇಲೆ ಇನ್ನೇನಿದೆ, ಇಡೀ 33 ವರ್ಷ ಇಡೀ ಅವ್ರ ಜೀವನ ಎಲ್ಲ ಪೂರ್ತಿ ಈ ಮುಗದಾಳು ಬೆಟ್ಟದ ಶಾಲೆಗೆ ಅರ್ಪಣೆ ಮಾಡಿದ್ದಾರೆ. ನಾನು ಮೊದಲಿಗೆ ಈ ಸಂಸ್ಥೆಯ ನಿರ್ದೇಶಕನಾಗಿದ್ದೆ. 95ರಲ್ಲೂ 93ರಲ್ಲೂ ಇದ್ದೆ. ನಾನು 93-94ರಲ್ಲಿ ನಾನು ನಿರ್ದೇಶಕರಾಗಿದ್ದೆ. ಹನುಮಂತರಾವ್ ಸರ್ ಅವ್ರು ಪರಿಚಯ ಮಾಡ್ಕೊಂಡು ನಾನು ತುಂಬ ಫಾಸ್ಟಾಗಿ ಜರ್ನಲಿಸ್ಟಲ್ಲಿದ್ದೆ. ನನ್ನ ಹತ್ರ ಬರೋರು ಇದಾಕಪ್ಪ ಸುತ್ತ. ಆಮೇಲೆ ನನಗೆ ಶಾಲೆ ಕರ್ಕೊಂಡು ಬಂದರು. ಆಮೇಲೆ ನನಗೂ ಸ್ವಲ್ಪ ಮ್ಯಾನೇಜ್ಮೆಂಟ್ ಕಟ್ಟಿದ್ರು. ಆಮೇಲೆ ನಾನು ಡೈರೆಕ್ಟರ್ ಮಾಡ್ಕೊಂಡಿದ್ರು. ಆ ಋಣ ಅನಿಸುತ್ತೆ ಅವ್ರ ಜೊತೆ. ಅವರು ಒಳ್ಳೆ ದಂಪತಿಗಳು, ಹನುಮಂತರಾಯಪ್ಪ ಸರ್ ಆಗಲಿ, ನಮ್ಮ ಲಕ್ಷ್ಮಮ್ಮ ಅವರು ಮೇಡಮ್ ಅವರಾಗಲಿ ಒಳ್ಳೆ ದಂಪತಿಗಳು. ಅವರು ಇಷ್ಟು ಶಾಲೆಯನ್ನು ಮಾಡಿ ಒಂದು ಅವರು ಹೆಸರನ್ನು ಚಿರಸ್ಥಾಯಿಗೆ ಇಟ್ಕೊಂಡಿದ್ದಾರೆ. ಅವತ್ತು ನಾನು ಶಿವರಾಜ್ ಅವ್ರು ನೋಡಿದ್ದಾಗಲಿ ಇವತ್ತಿನವರೆಗೂ ಅದೇ ಸರಳ ಸಜ್ಜನಿಕೆಯ ಜೀವನ. ಅವರು ದಂಪತಿಗಳು 100 ವರ್ಷ ಬಾಳಬೇಕು, ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಡಲಿ. ನಾನು ಅವ್ರಿಗೆ ಹೇಳ್ತಿದ್ದೆ, ನೀವು ನಿವೃತ್ತಿ ಆಗಿದ್ದೀರಂತ ಯಾಕೆ ಮನಸ್ಸಲ್ಲಿ ಅಂದ್ಕೊತಾ ಇದ್ದೀರಾ? ನೀವು ಯಾಕೆ ನೊಂದ್ಕೊಳ್ಳೋದು, ಯಾಕೆ ನೀವು ಬಾಧನೆ ಬೀಳಬಾರ್ದು ಅಂತ ಹೇಳಿದೆ. ನೀವು ಯಾವಾಗಾದರೂ ಬಂದು ಪಾಠ ಮಾಡ್ರಿ. ಯಾರೋ ವಿದ್ಯಾರ್ಥಿ ಹೇಳಿದ್ರು ನಮ್ಮ ಪರೀಕ್ಷೆ ಸಮಯ ಬರಬೇಕು ಅಂತ. ಪರೀಕ್ಷೆ ಸಮಯನೇ ಅಲ್ಲ, ನಾನು ಇನ್ನೂ ಒಂದು ಹೇಳಿದೆ, ನೀವು ನಾಳೆನೇ ಇಲ್ಲೆಲ್ಲ ಅಡ್ಮಿನಿಸ್ಟ್ರೇಟಿವ್ ರೂಮ್ ಅಂತ ಕಟ್ಬಿಡ್ರಿ, ಎಷ್ಟು ಅಮೌಂಟ್ ಇವತ್ತೇ ಕೊಡ್ತೀನಿ, ನಾನು ದಿನ ಬಂದಲ್ಲಿ ಕೂತ್ಕೊಳ್ರಿ ಅಂತ ಹೇಳಿದೆ. ಪ್ರತಿ ದಿವಸನೂ ಅಲ್ಲೇ ಕೂತ್ಕೊಳ್ಳಿ, ಸ್ಕೂಲ್ ಬಿತ್ತಾಯ್ತು ಇಲ್ಲೇ ಕೂತ್ಕೊಳ್ರಿ, ಅಡ್ಮಿನಿಸ್ಟ್ರೇಟಿವ್ ಮಾಡಿಕೊಂಡು ಇಲ್ಲೇ ಪಾಠ ಪ್ರವಚನ ಮಾಡಿಕೊಂಡು ಇದೆ. ಆದರೆ ಬೋರಪ್ಪಣ್ಣವ್ರು ಬಿಡಬೇಕಲ್ಲ, ನಾನು ರಿಟೈರ್ಡ್ ಆಗಿದ್ದೀನಿ, ನನ್ನ ಜೊತೆಗೆ ಬರಬೇಕಂತ ಅವರು.
ಅವ್ರು ಆ ಕಡೆ ಒಂದೆತ್ತು ಈ ಕಡೆ ಒಂದೆತ್ತು ಜೋಡೆತ್ತುಗಳು ಎಳಿತು ಅಂತಾರಲ್ಲ, ಹಂಗಾಗಿತ್ತು ಇಷ್ಟು 6 ತಿಂಗಳ ಪರಿಸ್ಥಿತಿ. ಇವಾಗ ಬಂದ್ಬಿಟ್ಟಿದೆ ಜೊತೆಗೆ, ಬೆಳಿಗ್ಗೆ ಎದ್ರು ಹೋಗ್ಬಿಡೋಣ ಅಂತ ಅವರು ಖುಷಿ ಆಗಿದೆ. ಅಲ್ಲ, ಮುಂದೆನೂ ಜೊತೆಗಿರ್ಲಿ ಅಂತ, ನಾನು ಜೊತೆಗಿರ್ಬೇಕು ಹಂಗೆ ಅಂತ ಹೇಳ್ತಾ, ಫೆನ್ಷನ್ದು ಕಟ್ಟನರಸಿಂಹ ಸರ್ ಹೇಳಿದ್ರು ನನಗೆ. ಮೊನ್ನೆ ಇವರು ಸಿಕ್ಕಿದ್ರು, ಹೊರಟ್ಟಿ ಸಾಹೇಬ್ರು, ಸ್ಪೀಕರ್ ಅವರು, ಉಮಾಶಂಕರ್ ಸಾರು ನಿಮ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹಿಂದೆ ಆಗಿದ್ರು. ಇಬ್ಬರು ಸಿಕ್ಕಿದ್ರು. ನಾನು ಕೇಳಿದೆ, ಪೆನ್ಷನ್ದು ಕೇಳಿದೆ, ನಮ್ಮ ಪೋಸ್ಟ್ಗಳೆಲ್ಲ ಫಿಲಪ್ ಮಾಡೋದು ಅನುದಾನ ಶಾಲೆಗಳದ್ದು ಕೇಳಿದೆ. ಅವರು ಎಲ್ಲ ಹೇಳಿದ್ರು, ಹಿಂದೆ ಕೋರ್ಟಲ್ಲಿ ಆಗಿದೆ ಆರ್ಡ್ರು, ಅದು ಇದು ಅಂತ ಹೇಳಿದ್ರು, ಪೆನ್ಷನ್ದು ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಸರ್ ಯಾರ್ಯಾರು ಒಕ್ಕೂಟಗಳಿರೋರನ್ನ ನಾನೇ ಸಂಪರ್ಕ ಮಾಡ್ತೀನಿ. ಇದುವರೆಗೂ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹಣ್ಣು ಹಂಪಲು ಶಾಲು ಪೇಟ ಬಂದು ಯಾರು ಸನ್ಮಾನ ಮಾಡಿಲ್ಲ. ನಿಮ್ಮ ಮಿನಿಸ್ಟ್ರಿಗಾಗ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿಗಾಗ್ಬೋದು. ಅದಕ್ಕೆ ನಾವೆಲ್ಲ ಸನ್ಮಾನ ಮಾಡೋಕ್ಕೆ ಇಂತಿಷ್ಟಂತ ಎಲ್ಲ ಶಾಲೆಗಳಿಂದ ಹಣ ಹಾಕ್ಕೊಂಡು ಒಳ್ಳೆ ಸನ್ಮಾನ ಮಾಡ್ತೀವಿ ಸರ್ ನಿಮ್ಗೆ ಅಂತಲೂ ಹೇಳ್ಬಂದೆ. ಈ ಸನ್ಮಾನಗಳು ಮಾಡದೇ ಇದ್ರೆ ಕೆಲಸನೇ ಆಗಲ್ಲ. ಸುಮ್ಮನೆ ಎಷ್ಟು ದಿವಸ ಅಂತ ಹೋರಾಟ ಮಾಡ್ತೀರಾ ಅಂಥ ಪರಿಸ್ಥಿತಿ ಈಗ ಎದುರಾಗಿದೆ. ನಮಗೂ ಅಷ್ಟೇ. ನಾನು ಹೇಳಿದೆ, ನಾನು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಒಕ್ಕೂಟದ ಅನ್ನದಾನ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು 2-3 ಇದ್ದಾರೆ ಅನ್ಸುತ್ತೆ. ಹುಚ್ಚವನು ಒಬ್ಬನ ಭೇಟಿ ಮಾಡಿದೆ, ಇನ್ನೊಬ್ರು ಯಾರು ಉತ್ತರ ಕರ್ನಾಟಕ ಅಂದರು. ಫೋನ್ ಮಾಡಿದೆ, ಸರ್ ಬನ್ನಿ, ಈ ರೀತಿ ಇದ್ರೆ ಆಗಲ್ಲ, ಪೋಸ್ಟ್ ಫಿಲಪ್ ಆಗಲ್ಲ, ಕೋರ್ಟ್ ಆರ್ಡರ್ ಆಗಿದೆ ಅಂತ ಇವರೇ ಉಮಾಶಂಕರ್ ಸರ್ ಹೇಳಿದ್ರು. ಎಲ್ಲ ಹೋಗೋಣ ಬನ್ನಿ ಅಂತ ಕೂಡ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ನೋಡೋಣ ಮುಂದೆ ಆ ರೀತಿಯಲ್ಲಿ ಸಾಗ್ತೀವಿ ಅಂತ ಹೇಳ್ತಾ, ಏನು ಶಾಲೆ 3 ಶಾಲೆನೂ ನನ್ನ ಭಾಗ್ಯ ನಮಗೆ ಬಂದಿರೋದು. ಆ್ಯಕ್ಚುಲಿ ಈ ಎಜುಕೇಷನ್ ಮೇಲೆ ತುಂಬ ನನಗೆ ಇಂಟ್ರೆಸ್ಟ್. ಮತ್ತು ಗುರುಗಳು ಅಂದರೆ ತುಂಬ ಭಯ ಅಂದರೆ ಬೇರೆ ರೀತಿಯಲ್ಲ, ಗೌರವಯುತವಾದ ಭಯ. ನನಗೆ ಸರೋಜ ಮೇಡಮ್ ಅವರಿದ್ದರು, ಹಾರ್ಲಳ್ಳಿ, ಗೊತ್ತಿರಬೇಕು. ಅವ್ರು ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ಹೊಡೆದಿದ್ರು ಅವ್ರು ನನ್ನ. ಆ ಹೊಡೆದಿರೋದು ಇವಾಗ ಬೆಚ್ಚಿ ಬೀಳ್ತೀನಿ ಅನ್ನೋ ನಿದ್ದೆ ಅಲ್ಲ, ಅಂಥ ಏನು ಬಾಸುಂಡೆ ಅಂತಾರಲ್ಲ ಹಂಗೆ ಬಾಸುಂಡೆ. ಆವತ್ತಿಗೆ ಲಾಸ್ಟ್ ನಾನು ಈಜಾಡಕ್ಕೆ ಹೋಗ್ತಿದ್ದೆ, ಶಾಲೆ ಬಿಟ್ಟು ಅವೆಲ್ಲ ಮಾಡ್ತಿದ್ದೆ. ಆ ಮೇಡಮ್ ಅವ್ರು ನಾನು ಹೊಡೆದಿರೋದಕ್ಕೋಸ್ಕರ ನಾನು ಈ ಲೆವೆಲ್ಗೆ ಬಂದಿದ್ದೀನಿ. ಅವ್ರು ಅವತ್ತು ಹೊಡೆದೇ ಇದ್ರೆ ನಮ್ಮ ನಾಗಭೂಷಣ ನಮ್ಮ ಭಾವ ಅವ್ರಿಗೆ ಗೊತ್ತು, ಆಗ ಹೊಡೆದೇ ಇದ್ರೆ ನಾನು ಈ ಲೆವೆಲ್ಗೆ ಬರ್ತಿರ್ಲಿಲ್ಲ. ಭಾರಿ ಆವಾಗಲೇ ನಾನು ತುಂಬ ಇದು ಅಲ್ಲಿ ಹೋಗೋದು ಓಡಾಡೋದು ಜಾಸ್ತಿ ನಂದು. ಹಂಗಾಗಿ ಆ ಗುರುಗಳ ಸ್ಥಾನ ಇದೆಯಲ್ಲ, ಯಾವ IAS ಆಫೀಸರ್ಸು ಆಗ್ಬೋದು, ಕಡೆಗೆ ಪ್ರಧಾನಮಂತ್ರಿ ಆಗಿರ್ಬೋದು, ಆ ಗುರುಗಳಿಗಿರೋ ಸ್ಥಾನ ಐತಲ್ಲ, ಅವರು ಸಂಪಾದನೆ